ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ಪುಷ್ಪಗಳನ್ನು ಅರ್ಪಿಸಿ ಪೂಜಿಸುವುದು ಆಗಿನಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ದೇವರಿಗೆ ಪುಷ್ಪಗಳನ್ನು ಪೂಜಿಸಲು, ಅಲಂಕರಿಸಲು ಬಳಸುತ್ತೇವೆ. ಆದರೆ ಯಾವ ಪುಷ್ಪಗಳನ್ನು ಅರ್ಪಿಸಿದರೆ ಏನೇನು ಫಲ ಸಿಗುತ್ತದೆ ಎಂದು ಗೊತ್ತಿರುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ಯಾವ ಪುಷ್ಪ ಅರ್ಪಿಸಿದರೆ ಏನು ಫಲ ಸಿಗುತ್ತದೆ ಎಂದು ತಿಳಿಯೋಣ. ಪುಷ್ಪ ಪೂಜೆಗಳನ್ನು ಬೆಳಗಿನ ಜಾವ 5:30ರಿಂದ 6:30 ಒಳಗೆ ಮಾಡಿದರೆ ಸರ್ವ ಕಾರ್ಯ ಸಿದ್ಧಿಯಾಗುತ್ತದೆ, ಸಂಕಲ್ಪಗಳು ಈಡೇರುತ್ತವೆ. ಸಂಜೆ 5:45ರಿಂದ 6:15 ಒಳಗೆ ಪೂಜಿಸಿದರೆ ಸಕಲ ಕಷ್ಟ ನಿವಾರಣೆ, ಸಮಸ್ತ ದುಃಖ ಮತ್ತು ರೋಗ ನಿವಾರಣೆಯಾಗುತ್ತದೆ. ಸಂಪಿಗೆ ಹೂವು ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರೆ ಮಾಂತ್ರಿಕ ಪ್ರಯೋಗಗಳು ಅಂದರೆ ಮಾಟ ಮಂತ್ರದ ಪ್ರಯೋಗಗಳು ನಡೆಯುವುದಿಲ್ಲ ಹಾಗೂ ಶತ್ರುಗಳ ನಿರ್ಮೂಲನೆಯಾಗುತ್ತದೆ. ದೇವರಿಗೆ ಜಾಜಿ ಹೂವನ್ನು ಭಕ್ತಿಯಿಂದ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರೆ ನಿಮ್ಮಲ್ಲಿರುವ ಸರ್ವ ದುಷ್ಟ ಗುಣಗಳು ಹೋಗಿ ಸದ್ಗುಣಗಳು ಬರುತ್ತದೆ ಹಾಗೂ ಉದ್ಯೋಗದಲ್ಲಿನ ಯಾವುದೇ ತೊಂದರೆಗಳು ಇದ್ದರೂ ನಿವಾರಣೆಯಾಗುತ್ತದೆ. ಮಲ್ಲಿಗೆ ಹೂವಿನಿಂದ ಸಮಸ್ತ ರೋಗ ನಿವಾರಣೆ ಹಾಗೂ ನಿಮ್ಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಪಾರಿಜಾತದ ಹೂವು ಕಾಳಸರ್ಪ ದೋಷ ನಿವಾರಣೆಯಾಗುತ್ತದೆ. ಈ ಹೂವಿನಿಂದ ಮನಸ್ಸಿಗೆ ಶಾಂತಿ ಕೂಡ ದೊರೆಯುತ್ತದೆ. ಲಕ್ಕಿ ಹೂ ಪೂಜೆ ಮಾಡಿದರೆ ಪತ್ನಿ ಪುತ್ರರಲ್ಲಿ ಕಲಹವಿಲ್ಲದೆ ಸಂತೋಷವಾಗಿರುತ್ತೀರಿ. ರುದ್ರಾಕ್ಷಿ ಹೂವು ಎಂತಹ ಕಷ್ಟ ಬಂದರೂ ನೀವು ಖಂಡಿತವಾಗಿ ಜಯಶಾಲಿಯಾಗುತ್ತೀರಿ. ತುಂಬೆ ಹೂವಿನಿಂದ ಈಶ್ವರನಿಗೆ ಪೂಜೆ ಮಾಡಿದರೆ ದೇವರಲ್ಲಿ ಭಕ್ತಿಯು ಜಾಸ್ತಿಯಾಗುತ್ತದೆ, ಧನಲಾಭ ಆಗುತ್ತದೆ. ನಂದಿ ಬಟ್ಟಲು ಪುಷ್ಪದಿಂದ ಶಿವನಿಗೆ ಪೂಜೆ ಮಾಡಿದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ. ಕಣಗಲೆ ಹೂವಿನಿಂದ ಪೂಜೆ ಮಾಡಿದರೆ ನಮ್ಮಲ್ಲಿ ಕಾಣಿಸುವ ಭಯ ಭೀತಿಗಳು ನಿವಾರಣೆಯಾಗುತ್ತದೆ. ಗಣಪತಿ ದೇವರಿಗೆ ಪೂಜೆ ಮಾಡಿದರೆ ಮಾಂತ್ರಿಕ ಬಾಧೆ, ದುಷ್ಟಶಕ್ತಿ ನಿವಾರಣೆ ಮತ್ತು ವಿದ್ಯಾಪ್ರಾಪ್ತಿ. ದುರ್ಗಾದೇವಿಗೆ ಪೂಜೆ ಮಾಡಿದರೆ ಸಕಲ ಶತ್ರು ನಿರ್ಮೂಲನೆ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಬಿಳಿ ಎಕ್ಕದ ಹೂವು ಗಣೇಶನಿಗೆ, ಶಿವನಿಗೆ, ಸೂರ್ಯನಿಗೆ ಪೂಜೆ ಮಾಡಿದರೆ ಸಮಸ್ತ ರೋಗ ನಿವಾರಣೆ ಹಾಗೂ ಆರೋಗ್ಯ ಭಾಗ್ಯ ಸಿಗುತ್ತದೆ, ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಪನ್ನಗ ಪುಷ್ಪ ನಾಗದೇವತೆಗಳಿಗೆ ಪ್ರಿಯ, ಇದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ. ಸೂರ್ಯಕಾಂತಿ ಹೂವು ಸಕಲ ಭಾಗ್ಯ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ. ಹೋಮದ ಪೂರ್ಣಾಹುತಿಗೆ ಹಾಕಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನೀಲಾಂಬರಿ ಹೂವಿನ ಮಾಲೆಯಿಂದ ಶನೈಶ್ಚರನಿಗೆ ಪೂಜೆ ಮಾಡಿಸಿದರೆ ಸಮಸ್ತ ವಿಧವಾದ ಶನಿಕಾಟ ನಿವಾರಣೆಯಾಗುತ್ತದೆ, ಶನಿ ಕೃಪೆಯಿಂದ ಸಮಸ್ತ ಶುಭ ಫಲ ಲಭಿಸುತ್ತದೆ. ಕಮಲದ ಹೂವಿನಿಂದ ಪೂಜಿಸಿದರೆ ದಾರಿದ್ರ್ಯ ನಿವಾರಣೆ ಹಾಗೂ ಶ್ರೀಮಂತಿಕೆ ದೊರೆಯುತ್ತದೆ, ಮಹಾಲಕ್ಷ್ಮಿ ಕೃಪೆ ಕೂಡ ಸಿಗುತ್ತದೆ. ಹೀಗೆ ಒಂದೊಂದು ಹೂವು ದೇವತೆಗಳಿಗೆ, ಗ್ರಹಗಳಿಗೆ ಪ್ರಿಯವಾಗಿರುವುದಲ್ಲದೆ ಆಯಾ ಪುಷ್ಪಗಳ ಸಮರ್ಪಣೆಯಿಂದ ಆಯಾ ಸಂಬಂಧಿಸಿದ ರೋಗಗಳ ನಿವಾರಣೆಗೂ ಸಹಾಯ ಮಾಡುತ್ತದೆ.